ಕುಡಿದ ಮತ್ತಿನಲ್ಲಿ ರಸ್ತೆ ಮಧ್ಯೆ ಕ್ಯಾಬ್ ಚಾಲಕ ಪುಂಡಾಟವಾಡಿದ್ದಾನೆ. ರ್ಯಾಶ್ ಡ್ರೈವಿಂಗ್ ಅನ್ನ ಮಾಡಿದ್ದಾನೆ. ಅದನ್ನ ಪ್ರಶ್ನಿಸಿದ್ದಕ್ಕೆ ಮತ್ತೋರ್ವ ಕಾರು ಚಾಲಕನಿಗೆ ಕಾರಿನಿಂದ ಗುದ್ದಿದ್ದಾನೆ. ಈ ವೇಳೆ ಬಾನೆಟ್ ಮೇಲೆ ಕಾರು ಚಾಲಕ ಸಿಲುಕಿದ್ದು ಅದು ತಿಳಿದಿದ್ರು ಕೂಡ ಸುಮಾರು 1 ಕಿಲೋಮೀಟರ್ ಕಾರನ್ನ ಹಾಗೆಯೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಚಾಲಕ ಅನಂತ್. ಚಾಲಕ ಮಂಜುನಾಥ್ನನ್ನ 1 ಕಿಲೋಮೀಟರ್ ದೂರ ಎಳೆದೊಯ್ದಿದ್ದಾನೆ. ಲಗ್ಗೆರೆಯ ಚೌಡೇಶ್ವರಿ ನಗರದಲ್ಲಿ ಈ ಘಟನೆಯಾಗಿದೆ. ಕಾರನ್ನ ಹಿಂಬಾಲಿಸಿ ಅಡ್ಡಗಟ್ಟಿ ಸ್ಥಳೀಯರು ನಿಲ್ಲಿಸಿದ್ದು ಘಟನಾ ಸ್ಥಳದಲ್ಲೇ ಕಾರನ್ನ ಬಿಟ್ಟು ಅನಂತ್ ಎನ್ನುವಂತಹ ಕ್ಯಾಬ್ ಚಾಲಕ ಎಸ್ಕೇಪ್ ಆಗಿದ್ದಾನೆ. ರಾಜಾಜಿನಗರ ಸಂಚಾರಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ರಸ್ತೆಯಲ್ಲಿ ರ್ಯಾಶ್ ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ದ ಅನಂತ್ ಎನ್ನುವಂತಹ ಕ್ಯಾಬ್ ಚಾಲಕ ಅದನ್ನ ಮತ್ತೋರ್ವ ಕಾರು ಚಾಲಕ ಪ್ರಶ್ನಿಸಿದ್ದಾನೆ. ಯಾಕೆ ಈ ರೀತಿ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಅಷ್ಟಕ್ಕೆ ಕೋಪಗೊಂಡಂತಹ ಈ ಅನಂತ್ ಎನ್ನುವಂತಹ ಕಾರು ಚಾಲಕ ಆತನ ಮೇಲೆ ಕಾರ್ ಹತ್ತಿಸಿದ್ದಾನೆ. ಕಾರ್ ಹತ್ತಿಸಿದ್ದಲ್ಲದೆ ತನ್ನ ಬಾನೆಟ್ ಮೇಲೆ ಸಿಲುಕಿದ್ದಂತಹ ವ್ಯಕ್ತಿಯನ್ನ ಸುಮಾರು 1 ಕಿಲೋಮೀಟರ್ ದೂರ ಹಾಗೆ ಎಳೆದುಕೊಂಡು ಹೋಗಿದ್ದಾನೆ. ಕುಡಿದ ಮತ್ತಿನಲ್ಲಿ ಆಗಿರುವಂತಹ ಪುಂಡಾಟ ಇದು. ಇದನ್ನ ಗಮನಿಸಿದಂತಹ ಒಂದಷ್ಟು ಜನ ಸ್ಥಳೀಯರು ಆ ಕಾರನ್ನ ಹಿಂಬಾಲಿಸಿ ಅಡ್ಡಗಟ್ಟಿ ಕಾರ್ ಬಾನೆಟ್ನಲ್ಲಿ ಸಿಲುಕಿದ್ದಂತಹ ಮಂಜುನಾಥ್ ಎನ್ನುವಂತಹ ಮತ್ತೋರ್ವ ಕಾರ್ ಚಾಲಕನನ್ನ ರಕ್ಷಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ ಕಾರನ್ನ ಬಿಟ್ಟು ಅನಂತ್ ಎನ್ನುವಂತಹ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರ ಕೇವಲ ರ್ಯಾಶ್ ಡ್ರೈವಿಂಗ್ ಅನ್ನ ಪ್ರಶ್ನೆ ಮಾಡಿದ್ದಕ್ಕೆ ಜಗಳ ಆಗಿಲ್ಲ, ಕೇವಲ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಈ ರೀತಿ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರಷ್ಟೇ. ಪ್ರಶ್ನೆ ಮಾಡ್ದ ಎನ್ನುವಂತಹ ಕೋಪಕ್ಕೇನೆ ಮಂಜುನಾಥ್ ಎನ್ನುವಂತಹ ಮತ್ತೋರ್ವ ಕಾರ್ ಚಾಲಕನನ್ನ ಅನಂತ್ ಎನ್ನುವಂತಹ ಕ್ಯಾಬ್ ಚಾಲಕ ಕಾರ್ ಬಾನೆಟ್ ಮೇಲೆ ಎಳೆದೊಯ್ದಿದ್ದಾನೆ. ಅದೇ ಸಂದರ್ಭದಲ್ಲಿ ಅದನ್ನು ಗಮನಿಸಿದಂತಹ ಸ್ಥಳೀಯರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಕಾರನ್ನ ಹಿಂಬಾಲಿಸಿ ಅಡ್ಡಗಟ್ಟಿ ಮಂಜುನಾಥ್ನನ್ನ ರಕ್ಷಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆತನಿಗೆ ಕುಡಿದ ಮತ್ತು ಎಷ್ಟರ ಮಟ್ಟಿಗೆ ಹೆಚ್ಚಾಗಿತ್ತು ಅಂದ್ರೆ ಆ ಕಾರ್ ಚಾಲಕ ಮಂಜುನಾಥ್ ಎನ್ನುವಂತಹ ಕಾರ್ ಚಾಲಕನನ್ನ ಗುದ್ದೋದಕ್ಕೆ ಯತ್ನಿಸಿದ್ದಾನೆ. ಅದಾದ ಸಂದರ್ಭದಲ್ಲಿ ಬ್ಯಾನೆಟ್ ಮೇಲೆ ಸಿಲುಕಿದಂತಹ ಕಾರ್ ಚಾಲಕನನ್ನ ಹಂಗೆ ಸುಮಾರು 1 ಕಿಲೋಮೀಟರ್ ಹಂಗೆ ಎಳೆದುಕೊಂಡು ಹೋಗಿದ್ದಾನೆ. ಆ ಹೋಗುವಂತಹ ಸಮಯದಲ್ಲಿ ರಸ್ತೆ ಬದಿಯಲ್ಲಿ ಒಂದು ಶ್ವಾನ ಮಲಗಿತ್ತು. ಅದ್ರ ಮೇಲೂ ಕೂಡ ಕಾರ್ ಹತ್ತಿಸಿ ಪುಂಡಾಟ ಮೆರೆದಿದ್ದಾನೆ ಈ ಕಾರ್ ಚಾಲಕ ಅನಂತ್. ಅಲ್ಲ ಗಾಡಿ ಆ ಮಟ್ಟಕ್ಕೆ ಸದ್ಯ ನೀವು ಗಮನಿಸ್ತಿರುವಂತಹ ದೃಶ್ಯ ಅಂದ್ರೆ ಆ ಮಂಜುನಾಥ್ ಎನ್ನುವಂತಹ ಕಾರ್ ಚಾಲಕ ಯಾರು ಈತನನ್ನ ರ್ಯಾಶ್ ಡ್ರೈವಿಂಗ್ ಅನ್ನ ಪ್ರಶ್ನೆ ಮಾಡಿದ್ರಲ್ಲ, ಆತನನ್ನ ಕಾರ್ ಬಾನೆಟ್ ಮೇಲೆ ಎಳೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅದನ್ನ ಗಮನಿಸಿದಂತಹ ಒಂದಷ್ಟು ಜನ ಸ್ಥಳೀಯರು ಆ ಕಾರನ್ನ ಹಿಂಬಾಲಿಸಿಕೊಂಡು ಹೋಗಿ ಅಡ್ಡಗಟ್ಟಿ ಆ ಕಾರ್ ಚಾಲಕ ಅನಂತ್ನನ್ನ ಪ್ರಶ್ನಿಸಿದ್ದಾರೆ. ಅದೇ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಆತನ ಕೊರಳ ಪಟ್ಟಿ ಹಿಡಿದು ಯಾಕೆ ಹೀಗೆ ಮಾಡಿದೆ, ಯಾಕಂದ್ರೆ ಆತ ಕಾರ್ ಚಲಾಯಿಸುವಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಪಾಪ ತನ್ನ ಪಾಡಿಗೆ ತಾನು ಮಲಗಿದ್ದಂತಹ ಶ್ವಾನದ ಮೇಲೂ ಕಾರ್ ಹತ್ತಿಸಿದ್ದಾನೆ. ಆತನನ್ನ ಪ್ರಶ್ನೆ ಮಾಡಿದಂತಹ ಮತ್ತೋರ್ವ ಕ್ಯಾಬ್ ಚಾಲಕನನ್ನ ಬಾನೆಟ್ ಮೇಲೆ ಎಳೆದುಕೊಂಡು ಹೋಗಿದ್ದಾನೆ ಸುಮಾರು 1 ಕಿಲೋಮೀಟರ್. ಹಾಗಾಗಿ ಸ್ಥಳೀಯರು ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಕುಡಿದ ಮತ್ತಿನಲ್ಲಿ ಕ್ಯಾಬ್ ಚಾಲಕ ಬೆಂಗಳೂರಿನ ರಸ್ತೆಯಲ್ಲಿ ಪುಂಡಾಟ ಮೆರೆದಿದ್ದಾನೆ. ಯಾವಾಗ ಆಗಿರೋದು ಘಟನೆ ಶಿವಕುಮಾರ್ ಇದು? ಪ್ರತ್ಯಕ್ಷ ಕಳೆದ ಶುಕ್ರವಾರ ಸಂಜೆ ರಾತ್ರಿ ವೇಳೆಯಲ್ಲಿ ಬೆಂಗಳೂರಿನ ಲಗ್ಗೆರೆಯ ಚೌಡೇಶ್ವರಿ ನಗರದಲ್ಲಿ ನಡೆದಿರುವಂತಹ ಘಟನೆ. ಎರ್ಟಿಗಾ ಕಾರ್ನ ಚಾಲಕ ಅನಂತ್ ಎಂಬಾತ ಏಕಾಏಕಿ ಲಗ್ಗೆರೆ ಚೌಡೇಶ್ವರಿ ನಗರ ಈ ಭಾಗದಲ್ಲಿ ಕಾರನ್ನ ರ್ಯಾಶ್ ಡ್ರೈವಿಂಗ್ ಅನ್ನ ಮಾಡ್ಕೊಂಡು ಬರ್ತಾನೆ. ಅಲ್ಲಿ ರಸ್ತೆ ಬದಿಯಲ್ಲಿ ಇದ್ದಂತ ಒಂದು ಬೀದಿ ನಾಯಿಗೂ ಕೂಡ ಆತ ಕಾರನ್ನ ತಗುಲ್ಸ್ಕೊಂಡು ವೇಗವಾಗಿ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆತನನ್ನ ಅಡ್ಗಟ್ಟಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮತ್ತೊಬ್ಬ ಕ್ಯಾಬ್ ಚಾಲಕ ಮಂಜುನಾಥ್ ಮಾಡುವಂಥದ್ದು. ಯಾವಾಗ ಮಂಜುನಾಥ್ ಮೇಲೆ ಈತ ಜೋರ್ನಾಗಿ ಮಾತನಾಡಲಿಕ್ಕೆ ಮುಂದಾಗ್ತಾನೆ, ಆಗ ಆತನ ಕಾರ್ ನಂಬರ್ ಸಮೇತ
ಮುಂಚಿತವಾಗಿ ಕಾರ್ನ ಮುಂದೆ ನಿಂತ್ಕೊಂಡು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡಿ ಅನಂತ್ ಏನಿದ್ದಾನೆ ಈತನ ವಿರುದ್ಧವಾಗಿ ಆ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡುವಂತ ಕೆಲಸವನ್ನ ಮಂಜುನಾಥ್ ಮಾಡ್ತಿರ್ತಾರೆ. ಈ ವೇಳೆ ಏಕಾಏಕಿ ಕಾರನ್ನ ಚಾಲನೆ ಮಾಡುವಂತ ಕೆಲಸವನ್ನ ಅನಂತ್ ಮಾಡಿರುವಂತದ್ದು. ಮಂಜುನಾಥ್ ಅವರು ಕಾರ್ನ ಬ್ಯಾನೆಟ್ ಮೇಲೆ ಬಿದ್ದರೂ ಸಹ ಸುಮಾರು 1 ಕಿಲೋಮೀಟರ್ಗಳ ಗಟ್ಟಲೆ ಕಾರ್ನ ಬ್ಯಾನೆಟ್ ಮೇಲೆ ಕೂರಿಸ್ಕೊಂಡು ಚಾಲನೆಯನ್ನ ಮಾಡಿರುವಂತದ್ದು. ಇದನ್ನ ಗಮನಿಸಿದ ಸ್ಥಳೀಯರು ಆ ಕಾರನ್ನ ಹಿಂಬಾಲಿಸ್ಕೊಂಡು ಹೋಗಿ ಅಡ್ಡಗಟ್ಟಿ ಆತನನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಎಷ್ಟು ದುರಾಂಕಾರ ನಿನಗೆ ಕಾರನ್ನ ನಿಲ್ಲಿಸು ಅಂದ್ರೂ ಕೂಡ ಕಾರ್ನ ಬ್ಯಾನೆಟ್ ಮೇಲೆ ಕೂರಿಸ್ಕೊಂಡು ಡ್ರೈವ್ ಮಾಡ್ತೀಯ ಅಂತೇಳಿ ಯಾವಾಗ ಸ್ಥಳೀಯರು ತಲಾಟೆಗೆ ತಗೊಂಡು 2-3 ಏಟು ಧರ್ಮದ ಏಟು ಕೊಟ್ಟಂತ ಸಂದರ್ಭದಲ್ಲಿ ಆತ ಕಾರನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಬಂದಂತ ರಾಜಾಜಿನಗರ ಟ್ರಾಫಿಕ್ ಪೊಲೀಸರು ಕಾರನ್ನ ಸೀಸ್ ಮಾಡಿಕೊಂಡು ಆರೋಪಿ ಪತ್ತೆಗಾಗಿ ಹುಡುಕಾಟವನ್ನ ಮುಂದುವರಿಸಿರುವಂತದ್ದು. ಪ್ರತೀಕ್ಷಾ.